ಎಲ್ಲಿ ಕಲ್ಕತ್ತಲ್ಲ ಮಮ್ಮಿ ಬ್ರಷ್ ಮಾಡ್ತಿದ್ದಾರೆ ಗೈಸ್, ಕೇಳಿಸ್ತಿದ್ಯಾ? ನಾವಿವತ್ತು ಅಂದರೆ ಇವತ್ತು ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಅಂದರೆ ಇಲ್ಲಿ ಟ್ರೈನ್ ಜರ್ನಿ ಸ್ಟಾಪ್ ಆಗುತ್ತೆ. ನಾವು ಇವತ್ತು ಬಳೆಗಿಡ ನೋಡಿ, ಬಳೆಗಿಡ ಏನಂದರೆ ಇಲ್ಲಿ ಕಾಫಿನೇ ಸಿಗ್ತಿಲ್ಲ, ಕಾಫಿ ಅದು ಸಿಗ್ತಿಲ್ಲ, ನೋಡಿದ್ದೆ ಒಂದೇ ಬೇಜಾರು ಅಂತಂದರೆ ಏನಂತ ಆರಾಮ ನಾವು ಟ್ರೈನಿಂದ ಇಳಿಬೇಕು ಅಂತಲೇ ಬೇಜಾರ. ಸೊ ಹಿಂಗೆ ನೋಡ್ತೀನಿ ಮಾಡಬೇಡಿ ಬಂಕ್ ಮಾಡಿರಿ ಟ್ರೈನ್ ಹೋಗ್ತಾ ಇದೆ. ನಮ್ಮ ಟ್ರೈನ್ ಫಸ್ಟ್ ನೋಡಿ, ಬಟ್ ಈ ಸೈಡೆಲ್ಲ ನೋಡಿ ಫುಲ್ಲು ಮಳೆ ಬಂದು ನೋಡಿ, ನೀವು ಈ ಮನೆ ಕಾಣಿಸ್ತಾ ಇರ್ಬೋದು, ನೀವು ಇಲ್ಲೆಲ್ಲ ನೋಡ್ಬೋದು. ಇಲ್ಲೆಲ್ಲ ಮನೆ ಇದೆ ಗೈಸ್. ಆಯ್ತಾ, ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಮೀನು ಸಾಗಾಣಿಕೆ ಜಾಸ್ತಿ ಮಾಡ್ತಾರಂತೆ. ಅಂದರೆ ನಾವು ಅಲ್ಲಿ ಟ್ರೈನಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಲ್ತದೆ. ನಾವೀಗ ಅಲ್ಲಿ ಬಂದ್ಮೇಲೆ ಅಲ್ಲಿ ಕಂಪ್ಲೀಟ್ ಜಾಸ್ತಿ ಮೀನು ಸಾಗಾಣಿಕೆ ಮಾಡ್ತಾರೆ. ಆಂಧ್ರ ಪ್ರದೇಶ ಸೈಡ್ ಮುಂದೆಲ್ಲ ನಾವು ಇಸ್ರಾಯಲ್ಲೆಲ್ಲ ನೋಡಿ ಜಾಸ್ತಿ ಭತ್ತ ಮತ್ತು ಇದೇ ಜಾಸ್ತಿ ಬೆಳೀತಿದೆ. ಆ್ಯಂಡ್ ನೀವು ನೋಡ್ಬೋದು ನಮ್ಮ ಕಡೆ ಎಷ್ಟು ಮಳೆ ಬಂದ ತಕ್ಷಣ ಅಲ್ಲಲ್ಲೇ ಎಲ್ಲ ಕ್ಲೀನ್ ಆಗಿಬಿಟ್ಟಿರುತ್ತೆ, ಅಂದರೆ ಡ್ರೈ ಆಗೋದು ಹಂಗೆಲ್ಲ ಆಗಿರುತ್ತೆ. ಇಲ್ಲಿ ಇಲ್ಲೆಲ್ಲ ಚಿಕ್ಕ ಸಂತೆ ನಡೀತಾ ಇದೆ, ಇಲ್ಲೊಂದು ಚಿಕ್ಕ ಸಂತೆ. ಬಟ್ ಇಷ್ಟೊಂದು ಮನೆಗೆಲ್ಲ ತುಂಬ್ಕೊಬಿಟ್ಟಿದೆ. ಆ್ಯಂಡ್ ಅಲ್ಲೆಲ್ಲ ಕಮಲ ಹೂವು ಬೆಳೆದಿದೆ. ಐ ಥಿಂಕ್ ಇದೆಲ್ಲ ಬೆಳೆಯೋಕ್ಕೆ ಇಟ್ಕೊಂಡಿದ್ದಾರೆ ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ಆಮೇಲೆ ಏನಂದರೆ ನಮಗೆಲ್ಲ ಫಿಲ್ಟ್ರ್ ರೋಡೆಲ್ಲ ಎಷ್ಟು ಪೂರ ಫಿಲ್ಟರ್ ಆಗಿರೋದಿಲ್ಲ, ಫಿಲ್ಟ್ರೇ ಆಗಿರಲ್ಲ. 20 ರೂಪೀಸ್ ಕೊಡ್ತೀವಿ ಹಾಸ್ಪಿಟಲಿಗೆ. ಹಾಗಿದ್ರೂ ನೀರಷ್ಟೆಲ್ಲ ಚೆನ್ನಾಗಿರೋಲ್ಲ. ನಮ್ಮೂರಲ್ಲಿ ಇದ್ದಂಗೆ ಆಗಲ್ಲ ಅನಿಸುತ್ತೆ. ಆ್ಯಂಡ್ ನನ್ನ ನಿಜವಾಗ್ಲೂ ನಮ್ಮ ಮೈಸೂರು ಬಂದು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಆಯಿತು ಊರಲ್ಲೆಲ್ಲ ಬೇಜಾರು ಮಾಡ್ಕೊಂಡಿರೋದು ಇಲ್ಲ. ನಾನು ಅಂತೂ ತುಂಬ ಬೇಜಾರು. ನನಗೆ ಅಲ್ಲಿಂದ ಬರಬೇಕು ಅಷ್ಟೊಂದು ಖುಷಿಯಿಂದ ಏನು ಬಂದಿಲ್ಲ, ಒಂಥರ ಬೇಜಾರಾಯಿತು. ಏನಂತಂದರೆ ಬೇಜಾರಿತ್ತು. ಆಮೇಲೆ ಸ್ವಲ್ಪ ಆದರೂ ಖುಷಿ ಆಯಿತು. ಆ್ಯಂಡ್ ನಾವು ನೈಟಿಂದ ಮತ್ತೆ ಬೇಜಾರಾಗಿತ್ತು. ಯಾಕಂದರೆ ಟ್ರೈನಲ್ಲಿ ಕುತ್ಕೊಂಡೇ ಕೂತಿರ್ಬೇಕು, ಅದೊಂದು ಬೇಜಾರು ಅಷ್ಟೇ. ಇವತ್ತು ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲ ಹೊರಗಡೆಯಿಂದ ಓಡಾಡ್ತೀವಲ್ಲ, ಅದರಿಂದ ಅಷ್ಟು ಬೋರ್ ಆಗಲ್ಲ. ಅಲ್ಲಿ ಯಾವುದೋ ಟೆಂಪಲ್ ಇದೆ ಗೈಸ್, ಕೈ ಮುಗಿದು ಇಲ್ಲೆಲ್ಲ ಚಿಕ್ಕ ಟೆಂಪಲ್ ಎಲ್ಲ ಇದೆ. ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ, ಇವರೇ ಮಾಡ್ಕೊಳಕ್ಕೆ ಅಂತ ಮಾಡಿದಾರ. ಯಾಕಂತಂದರೆ ಸರ್ ಲಾಂಗ್ ಪ್ರೋಸೆಸ್ ಇದು. ಒಂದು 6 months ಆದರೂ ಬೇಕು ಅನ್ಕೋತೀನಿ ಈ ಥರ ಎಲ್ಲ ಬರೋಕ್ಕೆ. 6 months ಮಳೆ ಬರ್ತಿದ್ಯಾ? ಇಲ್ಲ ಒಂದು 1 month ಆಯಿತು, 1.5 months ಆಯಿತು ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇಷ್ಟು ಕೆಲವು ಕಡೆ ಅಂತೂ ದೂರದವ್ರದಾಗೆ ಕಮ್ಮಿ ಆಗ್ಬಿಟ್ಟಿದೆ.
ಬನಾನಾ 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 ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿ ಮಾಡಿದ್ರು ಒಂದು ಕಂಪ್ಲೀಟ್ ಮುಗಿಯೋದು ಹಿಂಗೆ ಇದ್ರೆ ಸಾಕು. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾವೆಲ್ಲರೂ ಟ್ರೈನಲ್ಲಿ ಬ್ರಷ್ ಮಾಡ್ತಿದ್ದೀವಿ ಆಫ್ಟರ್ 2 days. ಸಂಡೆ ನೈಟ್ ಬ್ರಷ್ ಮಾಡ್ಕೊಬಂದಿರೋದಕ್ಕೆ ಸೊ ಇವತ್ತು ಬ್ರಷ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ನೋಡಿ ಹೆಂಗೆ ಅಲ್ಲಿಸ್ತಾಳೆ ಬರ 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 ಅಂತ ಬಾತ್ರೂಮ್ ಹಚ್ಚಿದಂಗೆ ಗೊತ್ತಿಸ್ತಾಳೆ. ಇಲ್ಲ ಇಲ್ಲ ಅದೇ ನಮಗೆ ಹಂಗೆ ಅನ್ನಿಸ್ತೈತೆ ಕೃಷ್ಣ ಡ್ಯಾಮ್ ಇರಬೇಕು. ನನಗೂ ಹಂಗೆ ಕೃಷ್ಣ ಡ್ಯಾಮಲ್ಲೇ ಸುತ್ತಿಸ್ತಾ ಇರ್ತಾರೆ ನಿನ್ನ ಮೇಲ್ಗಡೆ ನಮ್ಮನ್ನ ಯಾಕೋ ಹಿಂದೆ ಹಿಂದೆ ಕರ್ಕೊಯ್ತು ಅನ್ನಿಸ್ತಿದೆ ನನಗೆ. ಮುದ್ದು ಬಾಬು ಪಾಚಿ ಮಾಡಿದ್ದಾನೆ ಈಗ ನೋಡಿ ಅಲ್ಲಿ ಪಕ್ಷಿ ಆಗ್ತದೆ. ನಮ್ಮೂರಲ್ಲಿ ಈ ಥರ ಪಕ್ಷಿ ಎಲ್ಲ ಜಾಸ್ತಿ ಇರುತ್ತೆ, ಬೇರೆಯವರೆಲ್ಲ ಕಮ್ಮಿ. ಎಲ್ಲ ಅವಸ್ಕ ಕೂತಿರ್ತವೆ ಓಕೆ ಅಂದ್ರೆ ಚಳಿ ಅಲ್ವಾ ಅಣ್ಣ ಇಲ್ಲೆಲ್ಲ ಕಮಲ ಜಾಸ್ತಿ ಬಿಡಿದ್ದಾರೆ ಅನ್ಸ್ತದೆ. ಇಲ್ಲಾಂದ್ರೆ ಮಳೆ ಬಂದು ಬಂದು ಕೆಸರು ತುಂಬ್ಕೊಬಿಟ್ಟು ಕಮಲ ಬಿಟ್ಬಿಡುತ್ತೆ. ನಿಮ್ ಗಿಡ ಜಾಸ್ತಿ ಇಲ್ಲಿ ತೋರಿಸ್ತೀನಿ ರೀ ವಿಡಿಯೋನ. ಅದು ಏನೇನು ತೋರ್ಸೋದು ನಾನೇ ನೋಡಿ. ಇಲ್ಲಿ ಏನು ಗೊತ್ತಾ, ಅವರು ಮನೆಯಿಂದಲೇ ಇದು ಮಾಡ್ಕೊಬಿಟ್ಟವ್ರೆ, ಮೆಟ್ಲು ಥರ ಮಾಡ್ಕೊಬಿಟ್ಟವ್ರೆ. ಅಲ್ಲೊಂದು ಟ್ರೈನ್ ಟ್ರ್ಯಾಕ್ ಕಾಣಿಸ್ತೈತೆ ನೋಡಿ. ಬೀಚ್ ದೆವ್ವ ದೆವ್ವ. ಫೈನಲಿ ವಿ ಆರ್ ಇನ್ ಹೌರಾ ಸ್ಟೇಷನ್. ಇವ್ರು ಕರ್ಕೊಂಬಂದ್ಬಿಟ್ಟು ಅಡ್ರೆಸ್ ಗೊತ್ತಿಲ್ಲದಿರೋದನ್ನ ತಪ್ಪಿಸಿ ಪ್ಲ್ಯಾನ್ ಮಾಡ್ತಾರೆ. ಆದರೆ ಇವರು ಇಲ್ಲಿಯವರಂತೆ ಇವರು. ಸೊ ಎಲ್ಲ ಪ್ಯಾಕ್ ಆಗಿದ್ದೆ, ಈಗ ಹೋಗೋದಷ್ಟೇ ನಾವು. ಮಮ್ಮಿ ನೋಡಿ ನಮ್ಮ ಕಡೆ ಏನು we are go back no bye 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 train. ಸೊ ಫೈನಲಿ ಹೌರಾ ಸ್ಟೇಷನ್ಗೆ ಬಂದಿದ್ದೀವಿ ಗೈಸ್. ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವಾಗ ನಾವು ಬರಬೇಕಿದ್ರೆ ಎಲ್ಲ ನಾವು ಬರ್ಬೇಕಾದ್ರೆ ಎಲ್ಲ ಇದ್ರಲ್ವ, ಸೊ ನಮ್ಗೆ ಅಷ್ಟೇ ಅನಿಸ್ಲಿಲ್ಲ.